ನಳಮಹಾರಾಜ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನನ್ನ ಕೈಲೀಗ ಮತ್ತೊಮ್ಮೆ ಮಶ್ರೂಮ್ ಇದೆ. ವಿಕ್ರಮ್ ಸಾಹೇಬ್ರು ಮಶ್ರೂಮ್ ಅನ್ನ ತೊಳೆಯೋದಕ್ಕೆ ನನ್ನ ಕೈಲಿ ಕೊಟ್ಟಿದ್ದಾರೆ. ಆಗ್ಲೇ ಕೂಡ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಟ್ರು. ಈಗ ಯಾವ ರೆಸಿಪಿನ ಮಾಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ತಗೊಳ್ಳಿ ವಿಕ್ರಮ್ ಅವರೇ, ಈಗ ಯಾವ ರೆಸಿಪಿಯನ್ನ ಮಾಡ್ತಿದ್ದೀರಾ? ಈಗ ನಾನು ಮಶ್ರೂಮ್ ಚಿಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ನೈಸ್. ಮಶ್ರೂಮ್ ಚಿಲ್ಲಿ ಫ್ರೈ. ಓಕೆ, ಮಶ್ರೂಮ್ ಚಿಲ್ಲಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸಿ. ಓಕೆ, ಫಸ್ಟ್ ಆಗಿ ನಮಗೆ ಮಶ್ರೂಮ್ ಬೇಕು. ಓಕೆ, ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ಗಾರ್ಲಿಕ್, ಬೆಳ್ಳುಳ್ಳಿ, ಓಕೆ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲೀಸ್, ಮೆಣಸಿನ್ಕಾಯಿ, ಕಟ್ ಮಾಡ್ಕೊಂಡಿರೋಂತಹ ಕ್ಯಾಪ್ಸಿಕಮ್, ಚಾಪ್ ಮಾಡಿರೋ ಈರುಳ್ಳಿ, ಪೆಪ್ಪರ್ ಪೌಡರ್, ಅರಿಶಿನ ಪುಡಿ, ಧನಿಯಾ ಪುಡಿ, ಎಣ್ಣೆ. ಸೊ ವಿಕ್ರಮ್ ಅವರೇ, ಮಶ್ರೂಮ್ ಚಿಲ್ಲಿ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ತೋರಿಸ್ಕೊಟ್ರಿ. ಈಗ ಫಸ್ಟ್ ಏನು ಮಾಡಬೇಕು? ಈಗ ನಾವು ಒಂದು ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಅದಕ್ಕೆ ಬೇಕಾಗಿರೋವಂಥದ್ದು ಚಿಲ್ಲಿ, ಬೆಳ್ಳುಳ್ಳಿ, ಓಕೆ, ಆಮೇಲೆ ಈರುಳ್ಳಿ ಮತ್ತು ಶುಂಠಿ ಫಸ್ಟ್ ಇಷ್ಟನ್ನು ಹಾಕೊಂಡು ರುಬ್ಕೊಳ್ಳೋಣ. ಓಕೆ, ನೀರು ಹಾಕಲಾ? ಹಾಂ, ನೀರು. ಸೊ ವಿಕ್ರಮ್ ಅವರೇ, ಪೇಸ್ಟ್ ರೆಡಿ ಆಗಿದೆ, ಸಾಕಾ? ಹಾಂ, ಸಾಕು ಮೇಡಮ್. ಓಕೆ, ನೆಕ್ಸ್ಟ್ ಈಗ ಏನು? ಕರೆಕ್ಟಾಗಿ ಈಗ ನಾವು ಒಂದು ಪಾತ್ರೆ ತೊಗೊಳ್ಳೋಣ. ಓಕೆ, ಸ್ವಲ್ಪ ಕಾಯಬೇಕು. ಪಾತ್ರೆ ಸ್ವಲ್ಪ ಕಾಯಬೇಕು. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ, ನಿಮ್ಮ ಮನೇಲಿ ಹೊಸ ಹೊಸ ರೆಸಿಪಿನ ಟ್ರೈ ಮಾಡ್ತಿರ್ತೀರಾ? ಹಾಂ, ಟ್ರೈ ಮಾಡ್ತೇನೆ. ಈ ರೆಸಿಪಿನ ಯಾರು ಹೇಳ್ಕೊಟ್ಟಿದ್ರು? ಇದು ಆ್ಯಕ್ಚುಲಿ ನಾನೇ ಕಲ್ತ್ಕೊಂಡೆ. ನಮ್ಮ ತಾಯಿ ಬಂದ್ಬಿಟ್ಟು ಚಿಲ್ಲಿ ಚಿಕನ್ ಮಾಡ್ತಾಯಿದ್ರು. ಓಕೆ, ಸೊ ಅದರಲ್ಲೇ ನಾನೀಗ ಮಶ್ರೂಮ್ ನೈಸ್. ಹಾಕಿ ಇದು ಮಾಡ್ತೇನೆ. ನೀವು ಮಾಡಿದ ಅಡುಗೆನ ಫಸ್ಟ್ ಯಾರು ಟೇಸ್ಟ್ ಮಾಡ್ತಾರೆ ಮನೇಲಿ? ಫಸ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಇಬ್ಬರು ಟೇಸ್ಟ್ ಮಾಡ್ತಾರೆ. ಆಮೇಲೆ ನನ್ನ ವೈಫ್ ಅಂತೂ ತುಂಬ ಇಷ್ಟ ನನ್ನ ಅಡುಗೆ. ಈಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ. ಹಾಂ, ಗೋಲ್ಡನ್ ಬ್ರೌನ್ ಬರಬೇಕು. ನೀವು ಬಿರಿಯಾನಿ ಟೇಸ್ಟ್ ಮಾಡಿದ್ರಲ್ಲ, ಹೇಗಿತ್ತು? ಸೂಪರ್ ಆಗಿತ್ತು. ನೀವು ಬಿಡಿ, ಚೆಫ್ಫನೂ ಆಗ್ಬೋದು. ಈಗ ಸ್ವಲ್ಪ ಬ್ರೌನ್ ಆಗಿದೆ. ಓಕೆ, ಇದ್ರ ಜೊತೆಗೆ ನಮ್ಮ ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮು ಮತ್ತು ಚಿಲ್ಲೀಸ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರ್ಬೇಕು ಈ ಥರ. ಆವಾಗ ಅದನ್ನ ಹಾಗೆ ಹಾಕ್ಬೋದು, ಅಂದರೆ ಆ ಎಸೆನ್ಸ್ ಬರಲಿ ಅಂತ. ಹಾಂ, ಹೌದು. ಕ್ಯಾಪ್ಸಿಕಮ್ ಯೂಶ್ವಲ್ ಆಗಿ ಎಣ್ಣೆಯಲ್ಲಿ ಬೇಯಲ್ಲ, ಅದಕ್ಕೆ ನಾವು ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ. ಓಕೆ, ಉಪ್ಪು ಹಾಕ್ಕೊಂಡ್ರೆ ಯಾವುದೇ ಪದಾರ್ಥ ಆಗಲಿ ಬೇಗ ಬೇಯುತ್ತೆ. ಇದಕ್ಕೆ ಈಗ ನಾವು ಸ್ವಲ್ಪ ಲೈಟಾಗಿ ಹಳದಿ ಹಾಕೊಳ್ಳೋಣ. ಓಕೆ, ಚಿಟಿಕೆ ಅರಿಶಿನ ಅಷ್ಟೇ. ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಓಕೆ, ಹಾಕೊಳ್ಳೋಣ. ನೋಡಿ, ಇವೆಲ್ಲ ಸ್ಮೆಲ್ ಬರ್ತಾ ಇದೆ. ಹೌದು. ಮಶ್ರೂಮನ್ನು ಯಾವಾಗ ಹಾಕ್ಬೇಕು ಇದಕ್ಕೆ? ಈಗ ಹಾಕೋಣ. ಅದೇ ಮುಂಚೆ ಹಾಕಿ ಬೇಯಿಸ್ಕೊಂಡ್ರೆ ಅದೇನು ತೊಂದರೆ ಇಲ್ವಾ? ಮುಂಚೆ ಹಾಕಿ ಬೇಯಿಸ್ಕೊಂಡ್ರೆ ಮಶ್ರೂಮು ಈಸಿಯಾಗಿ ನೀರು ಬಿಟ್ಬಿಡುತ್ತೆ. ಸೊ ಅದು ವಾಟರ್ ಕಂಟೆಂಟ್ ಜಾಸ್ತಿ ಆಗಿಬಿಡುತ್ತೆ. ಆಗ ನಮಗೆ ಕ್ಯಾಪ್ಸಿಕಮ್ ಆಗಲಿ ಚಿಲ್ಲೀಸ್ ಆಗಲಿ ಬೇಯಲ್ಲ. ಸೊ ಅದರಿಂದ ನಾವು ಸ್ವಲ್ಪ ಲಾಸ್ಟಲ್ಲಿ, ಅದು ಮಶ್ರೂಮು ಜಾಸ್ತಿನೂ ಬೇಯೋದು ಬೇಕಾಗಿಲ್ಲ, ಜಸ್ಟ್ ಲೈಟಾಗಿ ಬೆಂದರೂ ಸಾಕು, ಟೇಸ್ಟಾಗಿರುತ್ತೆ. ಆ್ಯಂಡ್ ಜಾಸ್ತಿ ಬೇಯ್ದುಬಿಟ್ರೆ ತುಂಬ ವಾಟ್ರಿ ಆಗಿಬಿಡುತ್ತೆ. ನಿಜ. ನೋಡಿ, ಇವಾಗ ಕ್ಯಾಪ್ಸಿಕಮ್ಮು ಚಿಲ್ಲೀಸು ಎಲ್ಲ ಬೇಯ್ತಾ ಇದೆ ಚೆನ್ನಾಗಿ. ಓಕೆ, ಇವಾಗ ನಾವು ಸ್ವಲ್ಪ ಗಾರ್ಲಿಕ್ ಹಾಕೊಳ್ಳೋಣ, ಅಂದರೆ ಬೆಳ್ಳುಳ್ಳಿ. ಈಗ ನಾರ್ಮಲ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರಲ್ಲ, ಅದನ್ನು ಹಾಕ್ಬೋದು, ಇದನ್ನು ಹಾಕ್ಬೋದು. ಅದು ನಾವು ಮಾಡ್ಕೊಂಡ್ವಲ್ಲ ಪೇಸ್ಟ್, ಅದರಲ್ಲಿ ಜಿಂಜರು ಗಾರ್ಲಿಕ್ ಎಲ್ಲ ಇತ್ತು. ಇದು ಜಸ್ಟ್ ಫ್ಲೇವರ್ ಟೈಪ್ ಹಾಕೋ. ಈಗ ನಾವು ಮಶ್ರೂಮ್ ಹಾಕೊಳ್ಳೋಣ.
ಸೊ ತೊಳೆದು ಚಾಪ್ ಮಾಡಿರೋ ಮಶ್ರೂಮ್ಸ್ನ ಈಗ ಹಾಕ್ತಿದ್ದೀವಿ. ಲೋ ಫ್ಲೇಮ್ ಇಡ್ಲಾ? ಹಾಂ. ಇದಕ್ಕೆ ಈಗ ನಾವು ಧನಿಯಾ ಪುಡಿ ಹಾಕೋಬೇಕು. ಆಗಲೇ ನಾವು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ವಿ. ಓಕೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದು. ಇದರಲ್ಲಿ ನೀರು ತಗೊಳ್ಳಿ. ನೋಡಿ ಸಾಕ? ಹಾಂ ಸಾಕು. ಇವಾಗ ಇದರಲ್ಲಿ ಸ್ವಲ್ಪ ನೀರು ಬೆರೆಸ್ಕೊಳ್ಳೋಣ. ಇವಾಗ ಸ್ವಲ್ಪ ಬೇಯಬೇಕು. ಸೊ ಈಗ ಆಲ್ರೆಡಿ ಮಶ್ರೂಮ್ ಬೆಂದಿದೆ. ಮುಗೀತಾ? ಫೈನಲ್ ಟಚ್ ಇದೆ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್. ಅಂದರೆ ಪೆಪ್ಪರ್ ಪೌಡರ್ ಮುಂಚೆನೇ ಹಾಕ್ಬೋದಿತ್ತಲ್ಲ, ಈಗ ಹಾಕಿ? ಇಲ್ಲ, ಅದು ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೂ ಪುದೀನ ಗಾರ್ನಿಶಿಂಗ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಮತ್ತೆ ಕೊತ್ತಂಬರಿ ಕೊನೆಗೆ ಗಾರ್ನಿಶಿಂಗ್ಗೋಸ್ಕರ ಹಾಕ್ತಾರೆ. ಈಗ ಮಶ್ರೂಮ್ ಚಿಲ್ಲಿ ಫ್ರೈ ರೆಡಿ ಇದೆ. ಈಗ ಆಲ್ರೆಡಿ ಘಮ್ಮಂತ ವಾಸನೆ ಬರ್ತಾ ಇದೆ, ಹೊಟ್ಟೆ ಕೂಡ ಕಡಿತಾ ಇದೆ. ಒಂದ್ಸತಿ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ನಿಜವಾಗ್ಲೂ ಮಶ್ರೂಮ್ ಚಿಲ್ಲಿ ಫ್ರೈ ಸಕ್ಕತ್ತಾಗಿದೆ. ಟೇಸ್ಟಿಯಾಗಿ, ಯಮ್ಮಿಯಾಗಿ, ಸ್ವಲ್ಪ ಸ್ಪೈಸಿಯಾಗಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಶ್ರೂಮಲ್ಲೇ 2 ಡಿಶಸನ್ನು ಹೇಳ್ಕೊಟ್ಟಿದ್ದೀರಾ. ಮಶ್ರೂಮ್ ಬಿರಿಯಾನಿ ಆಗಿರಬಹುದು, ಮಶ್ರೂಮ್ ಚಿಲ್ಲಿ ಫ್ರೈ ಆಗಿರ್ಬೋದು. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ ವಿಕ್ರಮ್ ಅವರೇ. ಥ್ಯಾಂಕ್ ಯು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.